ಗ್ರೀನ್ ಮಾರ್ನಿಂಗ್ ರೈತ ಬಂಧುಗಳೇ, ಪ್ರಾಣಿಗಳ ಒಟ್ಟಾರೆ ಆರೋಗ್ಯ ಮತ್ತು ಉತ್ಪಾದಕತೆ ಅವುಗಳನ್ನು ಪಾಲನೆಯಲ್ಲಿ ಮುಖ್ಯವೆಂದು ನಿಮ್ಮೆಲ್ಲರಿಗೂ ತಿಳಿದಿದೆ. ಈ ಸಂದರ್ಭದಲ್ಲಿ ಪ್ರಾಣಿಗಳ ಒತ್ತಡ ನಿರ್ವಹಣೆ ಬಹಳ ಮುಖ್ಯ. ಒತ್ತಡವು ಪ್ರಾಣಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಇದರ ಪರಿಣಾಮವಾಗಿ ಪ್ರಾಣಿಗಳು ಸಹ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಾಣಿಗಳಲ್ಲಿನ ಒತ್ತಡವು ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಯಾಗಿದ್ದು ಅದು ಅವರ ಸಾಮಾನ್ಯ ಪರಿಸರದಿಂದ ಅಡ್ಡಪಡಿಸಿದಾಗ ಅಥವಾ ಕೆಲವು ರೀತಿಯ ಒತ್ತಡಕ್ಕೆ ಒಡ್ಡಿಕೊಂಡಾಗ ಸಂಭವಿಸುತ್ತದೆ. ಇದರಿಂದ ಅನಾನುಕೂಲತೆಯನ್ನು ಸಹ ಎದುರಿಸಬೇಕಾಗುತ್ತದೆ. ಈ ಅಸ್ವಸ್ಥತೆಯು ದೈಹಿಕ, ಮಾನಸಿಕ ಅಥವಾ ಪರಿಸರ ಅಂಶಗಳ ಕಾರಣದಿಂದಾಗಿರಬಹುದು. ವಿಪರೀತ ತಾಪಮಾನ ಬದಲಾವಣೆಗಳು, ಅತಿಯಾದ ಹೊಗೆ ಅಥವಾ ಶಾಖ ಮತ್ತು ಕಳಪೆ ಗಾಳಿಯ ಗುಣಮಟ್ಟ ಮುಂತಾದ ಪರಿಸರ ಅಂಶಗಳು ಪ್ರಾಣಿಗಳಲ್ಲಿ ಒತ್ತಡವನ್ನು ಉಂಟುಮಾಡುತ್ತವೆ. ಕಳಪೆ ಅಥವಾ ಕಡಿಮೆ ಗುಣಮಟ್ಟದ ಆಹಾರ ಮತ್ತು ನೀರು ಪ್ರಾಣಿಗಳ ಒತ್ತಡಕ್ಕೆ ಮುಖ್ಯ ಕಾರಣಗಳು. ಹಠಾತ್ ಶಬ್ದ, ಹೊಸ ಪ್ರದೇಶಕ್ಕೆ ತೆರಳುವುದು ಮತ್ತು ಜನಸಂದಣಿಯಂತಹ ದೈಹಿಕ ಮತ್ತು ಮಾನಸಿಕ ಪ್ರಚೋದನೆಗಳ ಕಾರಣದಿಂದಾಗಿ ಪ್ರಾಣಿಗಳು ಸಹ ಒತ್ತಡಕ್ಕೆ ಒಳಗಾಗುತ್ತವೆ. ಒತ್ತಡದಿಂದಾಗಿ ಪ್ರಾಣಿಗಳ ರೋಗನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ. ಇವುಗಳಿಂದಾಗಿ ಅವರು ರೋಗರುಜಿನಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಒತ್ತಡಕ್ಕೊಳಗಾದಾಗ ಪ್ರಾಣಿಗಳು ಸಾಮಾನ್ಯಕ್ಕಿಂತ ಕಡಿಮೆ ಹಾಲು, ಮಾಂಸ ಅಥವಾ ಮೊಟ್ಟೆಗಳನ್ನು ಉತ್ಪಾದಿಸುತ್ತವೆ. ಒತ್ತಡದಲ್ಲಿರುವ ಪ್ರಾಣಿಗಳು ನಿಧಾನವಾಗಿ ಸಂತಾನೋತ್ಪತ್ತಿ ದರವನ್ನು ಹೊಂದಿರುತ್ತವೆ ಮತ್ತು ಗರ್ಭಾವಸ್ಥೆಯಲ್ಲಿ ಸಮಸ್ಯೆಯನ್ನು ಹೊಂದಿರಬಹುದು. ಪ್ರಾಣಿಗಳ ಒತ್ತಡ, ಕಡಿಮೆ ಉತ್ಪಾದನೆ ಮತ್ತು ರೋಗಿಗಳ ಚಿಕಿತ್ಸೆಗೆ ಹೆಚ್ಚಿನ ವೆಚ್ಚದ ಕಾರಣ ಅವರು ಭಾರೀ ನಷ್ಟವನ್ನು ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನು ಪರಿಹರಿಸಲು ಗ್ರೀನ್ ಪ್ಲಾನೆಟ್ ನಿಮಗೆ ಸ್ಟ್ರೆಸ್ ಆಫ್ ಅನ್ನು ತರುತ್ತದೆ. ಇದರ ಪ್ರಯೋಜನಗಳು ಈ ಕೆಳಗಿನಂತಿವೆ. ಡಿಹೈಡ್ರೇಷನ್, ವಾಂತಿ, ಭೇದಿ ಮತ್ತು ಇತರ ಕಾಯಿಲೆಗಳಿಂದ ದೇಹಗಳಲ್ಲಿ ಕಳೆದುಹೋದ ಅಗತ್ಯ ದ್ರವಗಳನ್ನು ಬದಲಿಸಲು ಇದು ಸಹಾಯ ಮಾಡುತ್ತದೆ. ಇದು ಸರಿಯಾಗಿ ಆಹಾರ ನೀಡದ ಪ್ರಾಣಿಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಉತ್ತಮ ಪೋಷಣೆಯೊಂದಿಗೆ ಪ್ರಾಣಿಗಳಿಗೆ ತ್ವರಿತ ಶಕ್ತಿಯನ್ನು ಒದಗಿಸಲು ಸಹ ಸಹಾಯ ಮಾಡುತ್ತದೆ. ಇದು ರಕ್ತ ಮತ್ತು ಅಂಗಾಂಶಗಳಲ್ಲಿ ಸಾಮಾನ್ಯ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದನ್ನು ಬಳಸಲು ತುಂಬಾ ಸುಲಭ. ನಿರ್ದೇಶನದಂತೆ ಅದನ್ನು ಬಳಸಿ. ಗ್ರೀನ್ ಮಾರ್ನಿಂಗ್